My name is Jyoti. I'm from JP Nagar, Navodaya Nagar branch. I started this Rio preschool, it's been 2 years. ನನಗೆ ಇಂಟೆನ್ಷನ್ನೂ ಇರಲಿಲ್ಲ, ನನಗೆ ಐಡಿಯಾನೂ ಇರಲಿಲ್ಲ ಇಂಡಸ್ಟ್ರಿ ಬಗ್ಗೆ. ನಾನು ಬೇರೆ ಸೆಕ್ಟರಲ್ಲಿ ವರ್ಕ್ ಮಾಡ್ತಾಯಿದ್ದೆ ಆಲ್ಮೋಸ್ಟ್ 10 ಇಯರ್ಸ್. ನನ್ನ ಮಗಳು ಹುಟ್ಟಿದ ಮೇಲೆ ಓಕೆ ಇಂಡಸ್ಟ್ರಿ ಚೇಂಜ್ ಮಾಡೋಣ ಅಂತ ನಾನು ತಿಳ್ಕೊಂಡು ನನ್ನ ಮಗಳು ಐ ಥ್ಯಾಂಕ್ಸ್ ಟು ಮೈ ಡಾಟರ್ ದ್ಯಾಟ್ ಶಿ ಶೋಡ್ ಮಿ ದ ವೇ. ನನಗದೊಂದು ಇಂಟೆನ್ಷನ್ ಇತ್ತು, ಒಂದು ಯಾವುದಾದ್ರು ಸರ್ವಿಸ್ ಪ್ರೊವೈಡಿಂಗ್ ಇಂಡಸ್ಟ್ರಿಗೆ ಹೋಗಬೇಕು ಅಥವಾ ಸೆಕ್ಟರ್ಗೆ ಹೋಗಬೇಕು ಅಂತ. ಬಟ್ ಯಾವುದು ಅಂತ ನನಗೆ ಗೊತ್ತಿರಲಿಲ್ಲ. ನನ್ನ ಮಗಳು ಬಂದಮೇಲೆ ಓಕೆ ಇದನ್ನು ಮಾಡೋಣ, ಅವಳನ್ನ ಸ್ಕೂಲ್ಗೆ ಹಾಕಿದ್ಮೇಲೆ ನನಗನ್ನಿಸ್ತು ಯಾಕೆ ನಾವು ಇದನ್ನು ಮಾಡಬಾರ್ದು ಅಂತ ಒಂದು ಐಡಿಯಾ ಬಂತು. ಆವಾಗ ನಾನು ಚೆಕ್ ಮಾಡುವಾಗ ಆಲ್ಮೋಸ್ಟ್ 15 to 20 ಸ್ಕೂಲ್ಸ್ ಮೀಟಿಂಗ್ ತೊಗೊಂಡೆ. ಬಟ್ ಎಲ್ಲ ಮೋಸ್ಟ್ ಆಫ್ ದೆಮ್ ಆರ್ ನಾರ್ತ್ ಈಸ್ಟ್. ನನಗೆ ಯಾರು ಪಕ್ಕದಲ್ಲಿ ಒಬ್ಬರು ಇದ್ದು ಹೇಳೋರು ಬೇಕಾಗಿತ್ತು, ಮತ್ತು ನನ್ನ ಥರ ಅಂದರೆ ನಮ್ಮ ಕರ್ನಾಟಕ ಅಥವಾ ನಮ್ಮ ಸೊಗಡಿನ ಥರ ಹೇಳೋರು ನನಗೊಬ್ಬರು ಬೇಕಾಗಿತ್ತು. ಆವಾಗ ಚೆಕ್ ಮಾಡ್ತಾ ಹೋದಾಗ ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ರಿಯೋ ಸ್ಕೂಲ್ ಪರಿಚಯ ಆಗಿದ್ದು. ಇವರು ಕೊಣಂಕುಂಟೆಯಲ್ಲಿ ಅವ್ರದ್ದು ಮೇನ್ ಬ್ರಾಂಚ್ ಇರೋದು. ಅಲ್ಲಿ ಹೋಗಿ ನಾನು ಕಾಂಟ್ಯಾಕ್ಟ್ ಮಾಡಿದಾಗ ಥಾಟ್ ಪ್ರಾಸೆಸ್ ಮ್ಯಾಚ್ ಆಯಿತು. ಓಕೆ ಸಿಗುತ್ತೆ, ನಾವು ಮಾಡ್ಬೋದು ಅಂತ. ಇಟ್ಸ್ ನಾಟ್ ದಟ್ ಹೈ ಬಜೆಟ್. ಎಲ್ಲರೂ ಹೈ ಬಜೆಟ್ ಇಟ್ಕೊಂಡೆ ಶುರು ಮಾಡೋಕ್ಕಾಗೋದಿಲ್ಲ. ನನ್ನ ಬಜೆಟಿಗೆ ಇಟ್ಕೊಂಡೆ ಇವ್ರದ್ದು ಇತ್ತು. ಹಾಗಾಗಿ ನಾನು ಅವ್ರ ಜೊತೆ ಟೈಅಪ್ ಆದೆ. ಇಟ್ಸ್ ನಾಟ್ ದ್ಯಾಟ್ ಈಸಿ. ನಾವು ಒಂದು ಹೊಸ ಬ್ರಾಂಚ್ ಸ್ಟಾರ್ಟ್ ಮಾಡಿದಾಗ ಸ್ಟ್ರಗಲ್ಸ್ ಎಲ್ಲ ಇತ್ತು. ಬಟ್ ಸ್ಟಿಲ್ ನನ್ನಲ್ಲಿ ಇದ್ದಿದ್ದ ಝೀಲ್, ನಾನು ಮಾಡಲೇಬೇಕು ಈ ಸೆಕ್ಟರ್ಗೆ, ಈ ಮಕ್ಕಳಿಗೆ ಅದೇನು ಹೇಳ್ತೀವಿ, ಆ 7 years ಬರೀ ಮಕ್ಕಳಲ್ಲ, ಫಾರ್ 100 years ದೇ ಲೀವ್ಡ್ ಆರ್ ವಾಟ್ ಎವರ್. ಅದು ಅವ್ರ ಕ್ಯಾರೆಕ್ಟರ್ ಬಿಲ್ಡ್ ಆಗುತ್ತೆ ಅಂತ ಏನು ನಾವು ಇವಾಗ ನಮ್ಮ ಗೆಸ್ಟಿಂದ ತಿಳ್ಕೊಂಡ್ವಿ, ಅವ್ರಿಗೆ ಹೇಳ್ತಿದ್ರು ಅದೇ ಥರ ಆ ಫೀಲ್ಡಿಗೆ ನಾನು ಇರಬೇಕು ಅನ್ನೋದು ನನ್ನ ಝೀಲಿತ್ತು. ಅದಕ್ಕೆ ತಕ್ಕನಾಗಿ ರೂಪಾ ಮ್ಯಾಮು ಮತ್ತು ಮಿಥುನ್ ಸರ್ ಎಲ್ಲರೂ ಅವರೇ ನಮಗೆ ಹೆಲ್ಪ್ ಮಾಡ್ತಾಯಿದ್ರು.